ಯಾನ ಸ್ಕೂಲಿಂದ ಬರೋಷ್ಗೆ ಸರ್ಪ್ರೈಸ್ ರೆಡಿ ಮಾಡಿದ್ವಿ. ಸೊ ಕಿರಣ್ ಅವ್ರ ಮಗಳಿಗೋಸ್ಕರ ಅವಳ ಬರ್ಡೇಗೆ ಕೇಕ್ ಮಾಡ್ತಾ ಇದ್ರು. ಸೊ ನಾನು ಈ ಕಡೆ ಟೀ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೆ. ಹಾಗೆ ಇನ್ನು ಡ್ರೈ ಫ್ರೂಟ್ ಎಲ್ಲ ಕಟ್ ಮಾಡೋದಕ್ಕೆ ಒಂದು ಕಟರ್ ನೋಡಿದ್ದೆ, ಟ್ರೈ ಮಾಡೋಣ ಅಂತ ತೊಗೊಂಬಂದಿದ್ದೆ. ಆ್ಯಕ್ಚುಲಿ ವರ್ಕ್ ಆಗ್ತಾ ಇದೆ, ತುಂಬ ಚೆನ್ನಾಗಿ ನೀಟಾಗೆಲ್ಲ ಕಟ್ ಆಗಿದೆ. ಇನ್ನು ಕಿರಣ್ ಬಾದಾಮ್ ಹಾಕ್ಬಿಟ್ಟು ಬನಾನಾ ಅದೆಲ್ಲ ಹಾಕ್ಬಿಟ್ಟು ಬನಾನಾ ಮತ್ತು ಏನೋ ಕೇಕ್ ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ರು. ನಾನು ಈ ಕಡೆ ಟೀ ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟೊತ್ತಿಗೆ ಎಲ್ಲ ಕೆಲಸ ಆಯಿತು. ಫಸ್ಟ್ ಹೋಗಿ ಪ್ಯಾಕ್ ಮಾಡಿಬಿಡೋಣ ಅಂದ್ಬಿಟ್ಟು ಅವಳಿಗೆ ಒಂದಷ್ಟು ಇಷ್ಟ ಆಗೋದು ಹೆಲ್ಪ್ ಆಗೋಂಥ ಒಂದು ಗಿಫ್ಟ್ಸ್ನ ತೊಗೊಂಬಂದಿದ್ವಿ. ಸೊ ಎಲ್ಲ ಪ್ಯಾಕ್ ಮಾಡಿ ಒಂದು ಕಡೆ ಇಟ್ಬಿಟ್ಟು ಸ್ಕೂಲಿಂದ ಕರ್ಕೊಂಬಂದು ಅವಳದು ರಿಯಾಕ್ಷನ್ ನೋಡೋಣ ಅಂದ್ಬಿಟ್ಟು ಇಬ್ರು ಹೊರಟ್ವಿ ಕರ್ಕೊಂಬರೋದಕ್ಕೆ. ಏನು ಎಲ್ಲಿದೆ ಗೊಂಬೆ? ನಿನ್ ಬರ್ಡೇಗಾ? ಸರ್ಪ್ರೈಸ್ ಅದೆಲ್ಲ ಹೇಳ್ಬಾರ್ದು. ಹೌದಾ? ನಿಂಗೇನ್ ಬೇಕಿತ್ತು? ಬರ್ಡೇ ಅಂತ ಹಿಂಗ ಹಾಕಿದಾರಂತೆ ಅಲ್ಲ, ಇಷ್ಟ ಆಡ್ತಲ್ಲ ರ್ಯಾಬಿಟ್. ಊಟ ತಗೊಳ್ಳೋಣ ಅಂತ. ಸೂಪರ್. ಎಲ್ಲ ಕಾಲಿನ ಬಾಕ್ಸ್ ಮತ್ತೆ ಚಿಕ್ಕಿ. ಸಬ್ಸ್ಕ್ರೈಬ್. ಸೊ ಅವಳು ಆಲ್ರೆಡಿ ಗೆಸ್ ಮಾಡ್ತಾ ಇದ್ದು ನನಗೆ ಎಲ್ಲೋ ಕೊಟ್ಟಿದ್ದೀರಾ, ಗೊಂಬೆ ಕೊಡ್ತಿದ್ದೀರಾ ಹಂಗೆ ಹಿಂಗೆ ಅಂತ ಎಲ್ಲ. ಸೊ ಅವಳ ಕರ್ಕೊಂಡು ಇನ್ನು ಮನೆಗೆ ಬಂದ್ವಿ. ಕಣ್ ಕ್ಲೋಸ್ ಮಾಡಿ ಕರ್ಕೊಂಡ್ಬಂದಿತ್ತು. ಅವಳು ಖುಷಿ ನೋಡೋಕ್ಕೇನೋ ಒಂಥರ ಚಂದ. ಸೊ ಹಾಗಾಗಿ ಎಲ್ಲದು ಕ್ಯಾಪ್ಚರ್ ಮಾಡೋಣ ಅಂತ ಮಾಡಿದ್ದಾಯಿತು. ಎಲ್ಲ ಟೇಬಲ್ ಮೇಲೆಲ್ಲ ಗಿಫ್ಟ್ಸ್ ಎಲ್ಲ ಅರೇಂಜ್ ಮಾಡಿಟ್ಟಿದ್ವಿ. ಅವಳಿಗೆ ಸ್ಲೈಮ್ ಬೇಕು ಅಂತ ತುಂಬ ದಿನ ಅಂತ ಕೇಳ್ತಾ ಇದ್ಲು, ಅದು ಕೂಡ ತಂದಿದ್ದೆ. ಹಾಗೆ ಈ ಒಂದು ಫ್ರಾಕ್ನ ಕೂಡ ತರಿಸಿದ್ದೆ ಏನೋ ಬರ್ಡೇಗೆ ಅಂತ. ಬಟ್ ಅವಳು ಹಾಕೊಂಡಿಲ್ಲ. ಎಷ್ಟೊಂದು ಬಟ್ಟೆ ಇತ್ತು, ಎಲ್ಲ ಮಾಡಿಸ್ಕೊಂಡು ಕುತ್ಕೊತಾ ಇದ್ದೆ. ಅಷ್ಟರಲ್ಲಿ ಏನೋ ಅಡುಗೆ ಮನೆಯಿಂದ ಅಡುಗೆ ಮಾಡೋ ಥರ ಸೌಂಡ್ ಬರ್ತಾ ಇತ್ತು. ನೋಡಿದ್ರೆ ಅಪ್ಪ ಮಗಳು ಕುತ್ಕೊಂಡು ಕುಕ್ ಮಾಡ್ತಾ ಇದ್ದಾರೆ. ಏ ಬರ್ಡೇ ಗರ್ಲ್, ಏನ್ ಮಾಡಿಸ್ಕೊಂತ ಇದೀಯ ಪಪ್ಪ ಹತ್ರ? ಬೇಬಿ ಕಾರ್ನ್ ಮಾಡಿಸ್ಕೋತಾ ಇದೀಯಾ? ವಾವ್, ಏನ ಕಡ್ಡಿಲೆಲ್ಲ ಚುಚ್ಚಿಬಿಟ್ಟಿದ್ದೀರಾ? ಕಡ್ಡಿ ಬೇಬಿ ಕಾರ್ನ್ ಅಂತ ಕಿರಣ್. ಓ ಸೂಪರ್, ಕಡ್ಡಿ ಬೇಬಿ ಕಾರ್ನ್ ಸೂಪರ್. ಮಾಡಿ ಮಾಡಿ ಮಗಳಿಗೋಸ್ಕರ ಕಿರಣ್ ಸ್ನ್ಯಾಕ್ಸ್ ಮಾಡ್ತಾ ಇದ್ದಾರೆ. ಯಾನ ಬೇಬಿ ಕಾರ್ನ್ ಬೇಕು ಅಂತ ಕೇಳ್ತಾ ಇದ್ಲು. ಸೊ ಹಾಗಾಗಿ ಕಿರಣ್ ಆರ್ಡರ್ ಮಾಡಿ ಮಾಡಿಕೊಟ್ಟಿದ್ರು. ಆ್ಯಕ್ಚುಲಿ ಆಚೆ ತಿಂತೀವಲ್ಲ ಅದಕ್ಕಿಂತ ಸಕ್ಕದಾಗಿತ್ತು. ಚೀಸ್ ಏನೇನೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಂತೀಯ ನೋಡು. ಹೇಗಿದೆ ಇವು? ಮಸ್ತ್ ಮಸ್ತ್